ಆತ್ಮೀಯ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾವು ಆಚರಿಸುವಂತಹ ಸಂಪ್ರದಾಯಗಳಲ್ಲಿ, ಪದ್ಧತಿಗಳಲ್ಲಿ, ಆಚಾರ ವಿಚಾರಗಳಲ್ಲಿ ವಿಶೇಷವಾದ ಮಹತ್ವವಿದೆ. ಅವುಗಳಿಂದ ನಮಗೆ ವಿಶೇಷವಾದಂತಹ ಅನುಕೂಲಗಳಿವೆ. ಜೊತೆಗೆ ಇದಕ್ಕೆ ನಮ್ಮ ವಿಜ್ಞಾನದ ಸಹಮತ ಕೂಡ ಇದೆ ಅನ್ನೋದನ್ನ ನಾವು ನಮ್ಮ ಹಿಂದಿನ ಸಂಚಿಕೆಯ ಎಲ್ಲದರಲ್ಲೂ ಪ್ರತಿಯೊಂದು ಮಾಹಿತಿಯಲ್ಲಿ, ಪ್ರತಿಯೊಂದು ವಿಚಾರಗಳಲ್ಲಿ ಅರಿತುಕೊಂಡು ಬಂದಿದ್ದೇವೆ. ಹಾಗೇನೆ ಇವತ್ತು ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಏನದು? ನಾವು ಪೂಜೆಗೆ ಕೂತಾಗ ಬರೀ ನೆಲದ ಮೇಲೆ ಕೂತು ಪೂಜೆಯನ್ನ ಮಾಡಬಾರದು ಅನ್ನೋ ಒಂದು ಸಂಪ್ರದಾಯ ವಿಚಾರ ನಮ್ಮಲ್ಲಿದೆ. ಯಾಕೆ ಹೀಗೆ? ಯಾಕೆ ನಾವು ಬರೀ ನೆಲದ ಮೇಲೆ ಕೂತು ಪೂಜೆಯನ್ನ ಮಾಡಬಾರದು ಅಂತ ಹೇಳ್ತಾರೆ? ಹಾಗಾದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಆಸನ ಇಲ್ಲದೆ ನೇರವಾಗಿ ನೆಲದ ಮೇಲೆ ಕೂತು ನಾವು ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಿಲ್ಲ, ಯಾವುದೇ ಪೂಜೆ ಪುನಸ್ಕಾರಗಳನ್ನು, ಹವನ ಹೋಮಗಳನ್ನು ಮಾಡೋದಿಲ್ಲ, ಹಾಗೇನೆ ಶ್ರಾದ್ದ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಇನ್ನು ಹೇಳಬೇಕಂತಂದ್ರೆ ಬರೀ ನೆಲದ ಮೇಲೆ ಕೂತು ಊಟವನ್ನ ಕೂಡ ನಾವು ಸೇವಿಸೋದಿಲ್ಲ. ಹೀಗಾಗಿ ಈ ರೀತಿಯ ಯಾವುದೇ ಕಾರ್ಯಗಳಿಗೆ ಆಸನಗಳನ್ನು ಬಳಸಲೇಬೇಕು ಅನ್ನೋ ಪದ್ಧತಿ ನಮ್ಮಲ್ಲಿದೆ. ಮರದ ಮಣೆ, ದರ್ಭಾಸನ, ಹುಲ್ಲಿನ ಚಾಪೆ, ಉಣ್ಣೆಯ ಕಂಬಳಿ, ಇನ್ನು ಸನ್ಯಾಸಿಗಳಿಗೆ ಕೃಷ್ಣಾಜಿನ ಅಥವಾ ಹುಲಿಯ ಚರ್ಮ, ಹೀಗೆ ಬೇರೆ ಬೇರೆ ರೀತಿಯ ಆಸನಗಳನ್ನು ನಾವು ನೋಡಬಹುದು. ಕೆಲವು ಸಂದರ್ಭಗಳಿಗೆ ಕುಶಾಸನ, ಕುಶ ಅಂದರೆ ಹುಲ್ಲು, ದರ್ಭೆಯಿಂದ ಮಾಡಿದಂತಹ ಆಸನ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಅದು ಸಾಕಷ್ಟು ಲಭ್ಯವಿಲ್ಲದೆ ಇರೋದ್ರಿಂದ ಕೆಲವು ಧಾರ್ಮಿಕ ಕಾರ್ಯಗಳಲ್ಲಿ 2 ದರ್ಭೆಯ ಕಡ್ಡಿಯನ್ನ ಕೆಳಗೆ ಹಾಕಿಕೊಂಡು ಅದರ ಮೇಲೆ ಕುಳಿತುಕೊಳ್ಳೋ ಪದ್ಧತಿ ಕೂಡ ಇದೆ. ಆಸನ ಇಲ್ಲದೆ ಜಪ ಪೂಜೆಗಳನ್ನ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಭೂಮಿಗೆ ತನ್ನಲ್ಲಿರುವ ಶಕ್ತಿಯನ್ನ ನಮ್ಮ ದೇಹಕ್ಕೆ ವರ್ಗಾವಣೆಗೊಳಿಸುವ ಹಾಗೂ ನಮ್ಮಲ್ಲಿರುವ ಶಕ್ತಿಯನ್ನ ತಾನು ಎಳೆದುಕೊಳ್ಳುವಂತಹ ವಿಶೇಷ ಗುಣವಿರೋದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಜಪ ಪೂಜೆಗಳನ್ನ ಮಾಡಿದಾಗ ಅವುಗಳ ಪ್ರಭಾವದಿಂದ ನಮ್ಮಲ್ಲಿ ಒಂದು ಶಕ್ತಿಯ ಸಂಚಯವಾಗತ್ತೆ. ಅದನ್ನು ಭೂಮಿ ಹೀರಿಕೊಳ್ಳಬಾರದು ಮತ್ತು ಭೂಮಿಯಲ್ಲಿರುವ ಶಕ್ತಿ ನಮಗೆ ವರ್ಗಾವಣೆಯಾಗಿ ಜಪದಿಂದ ನಮಗೆ ದೊರಕುವ ಶಕ್ತಿಯ ಮೇಲೆ ವ್ಯತಿರಿಕ್ತ ಪ್ರಭಾವ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ನಮಗೂ ಭೂಮಿಗೂ ಅಂದರೆ ನೆಲಕ್ಕೂ ಮಧ್ಯೆ ಒಂದು ತಡೆ ರೂಪದಲ್ಲಿ ಆಸನಗಳನ್ನು ಬಳಸಲಾಗತ್ತೆ. ಉದಾಹರಣೆಗೆ ನಾವೇ ಒಂದು ಪ್ರಯೋಗವನ್ನ ಮಾಡಿ ನೋಡೋಣ. ತಳ ಒಡೆದಿರೋ ಅಥವಾ ತಳ ತೂತಾಗಿರೋ ಯಾವುದೇ ಒಂದು ಲೋಟಕ್ಕೆ ನೀರನ್ನ ತುಂಬಿಸಿದ್ರೆ ಏನಾಗತ್ತೆ ಹೇಳಿ? ಆ ತಳದಿಂದ ನೀರು ಸೋರ್ತಾ ಹೋಗುತ್ತೆ. ಹಾಗೇನೆ ಈ ಪದ್ಧತಿ ಕೂಡ ಯಾವುದೇ ತಡೆ ಇಲ್ಲದೆ ನಾವು ಕೂತು ಪೂಜೆಯನ್ನ ಅಥವಾ ಯಾವುದೇ ಕಾರ್ಯವನ್ನ ಮಾಡಿದ್ರೆ ನಮ್ಮ ಶಕ್ತಿ ಕೂಡ ಅದೇ ರೀತಿ ಸೋರಿ ಹೋಗುತ್ತೆ. ಯಾವುದೇ ಫಲವನ್ನ ಪಡೆಯೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇವೆಲ್ಲಕ್ಕೂ ನಮಗೆ ಆಸನದ ಅಗತ್ಯವಿದೆ. ಹಾಗೇನೆ ಬರೀ ನೆಲದ ಮೇಲೆ ಅಥವಾ ಮಣ್ಣಿನ ಮೇಲೆ ಕೂರೋದ್ರಿಂದ ಮಣ್ಣಿನಲ್ಲಿರುವಂತಹ ಕ್ರಿಮಿ ಕೀಟಗಳು, ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು ನಮ್ಮ ಮೇಲೆ ದಾಳಿ ಮಾಡುವಂತಹ ಸಂಭವ ಕೂಡ ಇದೆ. ಅದೇ ರೀತಿ ನಾವು ಪೂಜೆಯಲ್ಲಿ ಬಳಸುವಂತಹ ಆಸನ ಕೂಡ ಸ್ವಚ್ಛವಾಗಿರಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಆಸನಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳು ಸಿಗತ್ತೆ. ಅದೇ ರೀತಿ ಈ ಧಾರ್ಮಿಕ ಕಾರ್ಯಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ನಾವು ಬಳಸುವ ಆಸನ ಕೂಡ ಸ್ವಚ್ಛವಾಗಿರಬೇಕು, ಹಾಗೇನೆ ಅಚ್ಚುಕಟ್ಟಾಗಿರಬೇಕು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗೇನೆ ಈ ರೀತಿಯ ಆಸನಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋದಕ್ಕೆ ನಮಗೆ ಬೇರೆ ಬೇರೆ ರೀತಿಯ ಉತ್ತರಗಳು ಸಿಗತ್ತೆ. ಕೆಲವರು ಮರದಿಂದ ಮಾಡಿದ ಮಣೆಗಳೇ ಶ್ರೇಷ್ಠ ಅಂತ ಹೇಳಿದ್ರೆ, ಇನ್ನು ಕೆಲವರು ಇಲ್ಲ, ದರ್ಬೆಯಿಂದ ಮಾಡಿರುವಂತಹ ಚಾಪೆಗಳು, ಈ ಆಸನಗಳನ್ನು ಪೂಜೆಗೆ ಬಳಸೋದು ಶ್ರೇಷ್ಠ ಅಂತ ಹೇಳ್ತಾರೆ. ಈಗೀಗ ಪ್ಲಾಸ್ಟಿಕ್ ಇಂದ ತಯಾರಿಸುವಂತಹ ಚಾಪೆಗಳು ಕೂಡ ನಮಗೆ ಲಭ್ಯವಿದೆ. ಆದರೆ ಗಮನ ಇಡಿ, ಪ್ಲಾಸ್ಟಿಕ್ ಬಳಕೆ ಅಷ್ಟು ಒಳ್ಳೆಯದಲ್ಲ, ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ. ಚೈಲ ಅಜಿನ ಕುಶೋತ್ತರಂ ಅಂದ್ರೆ ಹತ್ತಿ, ರೇಷ್ಮೆ ಈ ವಸ್ತ್ರಗಳಿಂದ ನಿರ್ಮಿಸಿದಂತಹ ಆಸನ, ಮೃಗ ಚರ್ಮ ಅಥವಾ ಕುಶ ಅಂದ್ರೆ ದರ್ಭೆ,
ಈ ಆಸನಗಳು ಕ್ರಮವಾಗಿ ಒಂದಕ್ಕಿಂತ ಒಂದು ಶ್ರೇಷ್ಠವಾದುದು ಅಂತ ಹೇಳಲಾಗುತ್ತೆ. ಉತ್ತಮಂ ಚಿತ್ರ ಕಂಬಲಂ ಅಂದ್ರೆ ವರ್ಣರಂಜಿತ ಅಥವಾ ಕೆಂಪು ಬಣ್ಣದ ಕಂಬಳಿ, ರತ್ನಗಂಬಳಿ ಕೂಡ ಉತ್ತಮ. ಸಾಮಾನ್ಯವಾಗಿ ಈ ಕೆಂಪು ಕಂಬಳಿ ಅಥವಾ ಕೆಂಪಿನಿಂದ ಕೂಡಿದಂತಹ ರತ್ನಗಂಬಳಿಗಳನ್ನ ಬಳಸೋದು ದುರ್ಗಾ ಪೂಜೆ ಅಥವಾ ಉಗ್ರ ನರಸಿಂಹನ ಪೂಜೆ, ಈ ರೀತಿಯ ಪೂಜೆಗಳಿಗೆ ಈ ಕೆಂಪು ಬಣ್ಣದ ವಸ್ತ್ರವನ್ನ, ರೇಷ್ಮೆ ವಸ್ತ್ರವನ್ನ ಅಥವಾ ರತ್ನ ಕಂಬಳಿಯನ್ನ ಆಸನವಾಗಿ ಬಳಸ್ತಾರೆ. ಕನಿಷ್ಠಂ ತೃಣದಾರುಜಂ ಅಂದರೆ ಮೇಲಿನ ಯಾವುದೇ ಆಸನ ದೊರೆಯದ ಸಂದರ್ಭದಲ್ಲಿ ಕನಿಷ್ಠ ಮರದಿಂದ ಅಥವಾ ಹುಲ್ಲು ಕಡ್ಡಿಯಿಂದ ಮಾಡಿದಂತಹ ಆಸನ ಇರಲೇಬೇಕು ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಸಿಗತ್ತೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ಆಸನ ಹಾಕಿ ಕುಳಿತು ಜಪ, ಪೂಜೆ, ಹೋಮ ಇತ್ಯಾದಿ ಯಾವುದೇ ದೇವತಾ ಕಾರ್ಯ ಮಾಡಿದರೂ ಅದು ಮುಗಿದ ನಂತರ ಆಸನ ವಿಸರ್ಜನೆ ಮಾಡಿ ಎತ್ತಿ ಅದನ್ನ ಅದರ ಬದಿಗೆ, ಒಂದು ಬದಿಗೆ ಅದರ ಸ್ಥಾನದಲ್ಲಿ ಇಡಬೇಕು. ಕುಳಿತಂತೆ ಹಾಗೆಯೇ ಆಸನವನ್ನ ಬಿಟ್ಟು ಹೋದರೆ ಶಕ್ರಃ ತತ್ ಹರತೆ ಪುಣ್ಯಂ ಅಂದ್ರೆ ಇಂದ್ರನು ನಾವು ಮಾಡಿದ ಎಲ್ಲಾ ಪುಣ್ಯವನ್ನ ಆಸನದ ಅಡಿಯಿಂದ ಕದ್ದುಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ಇದೆ. ನೀವೇ ನೋಡಿರ್ಬೋದು, ಯಾವುದೇ ಪೂಜಾ ಅಥವಾ ಧಾರ್ಮಿಕ ಕಾರ್ಯಗಳು ಮುಗಿದ ನಂತರ ನೀವು ಕುಳಿತಂತಹ ಆಸನವನ್ನ ಅಥವಾ ಚಾಪೆಯನ್ನ ಹಾಗೆ ಬಿಟ್ಟು ಹೊರಟ್ರೆ ಮನೆಯಲ್ಲಿರೋ ಹಿರಿಯರು ಹೇಳ್ತಾರೆ, ಅದನ್ನ ತೆಗೆದಿಡು, ಅದನ್ನ ಒಂದು ಬದಿಗೆ ಇಡು, ಇಲ್ಲದಿದ್ರೆ ರಾಕ್ಷಸ ಬಂದು ಕೂತ್ಕೊಳ್ತಾನೆ ಅನ್ನೋ ಒಂದು ಹೆದರಿಕೆಯನ್ನ ನಮಗೆ ಹುಟ್ಟಿಸ್ತಾ ಇದ್ರು. ಇದಕ್ಕೆ ಕಾರಣ ಇದೇ ಇರಬಹುದು. ಯಾಕೆ ಅಂತಂದ್ರೆ, ನಾವು ಕುಳಿತಷ್ಟು ಹೊತ್ತು, ಆ ಆಸನದ ಮೇಲೆ ನಾವು ಕುಳಿತಷ್ಟು ಹೊತ್ತು ನಾವು ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಇರ್ತೇವೆ, ಪೂಜೆಯನ್ನ ಮಾಡ್ತಿರ್ತೇವೆ. ಹಾಗಾಗಿ ನಮ್ಮ ಸುತ್ತಲೂ ಒಂದು ಧನಾತ್ಮಕ ಮಂಡಲ, ಒಂದು ಧನಾತ್ಮಕ ಅಂಶ ಕೂಡಿಕೊಂಡಿರುತ್ತೆ. ಋಣಾತ್ಮಕ ಅಂಶಗಳು ನಮ್ಮಿಂದ ದೂರ ಇರುತ್ತೆ. ನಾವು ಯಾವಾಗ ಎದ್ದು ಹೊರಗೆ ಬರ್ತೇವೋ ಆ ಋಣಾತ್ಮಕ ಅಂಶಗಳು ಆ ಆಸನದಲ್ಲಿ ಸೇರ್ಕೊಳ್ಳುವ ಒಂದು ಅವಕಾಶ ಇದೆ. ಹಾಗಾಗಿ ಆಸನವನ್ನ ಹಾಗೆ ಖಾಲಿ ಬಿಡಬಾರದು ಅಂತ ನಮ್ಮ ಹಿರಿಯರು ಹೇಳಿರೋದು. ಜೊತೆಗೆ ಆಸನಗಳನ್ನ ಬಳಸೋದಕ್ಕೂ ನಿಯಮಗಳಿವೆ. ಪೂಜೆ ಮಾಡುವಾಗ ಇನ್ನೊಬ್ಬರ ಆಸನವನ್ನ ನಾವು ಎಂದಿಗೂ ಬಳಸಬಾರದು. ಪೂಜೆ ಆದ ನಂತರ ಕುಳಿತುಕೊಂಡ ಆಸನವನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಬೇಕು. ಅದೇ ಸ್ಥಳದಲ್ಲಿ ಇಡಬಾರದು. ಪೂಜೆಯ ನಂತರ ಆಸನವನ್ನ ಯಾವಾಗಲೂ ಶುದ್ಧ ಕೈಗಳಿಂದ ಎತ್ತಬೇಕು. ಮತ್ತೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ರೀತಿಯಲ್ಲಿ ಇಡಬೇಕು. ಪೂಜೆಯ ನಂತರ ಕುಳಿತಿರುವ ಭಂಗಿಯಿಂದ ನೇರವಾಗಿ ಏಳಬಾರದು. ಬದಲಾಗಿ ಸುತ್ತಲೂ ನೆಲದ ಮೇಲೆ ನೀರನ್ನ ಚುಮುಕಿಸಿ ನಂತರ ಏಳಬೇಕು. ಇದರಿಂದ ನಾವು ಪಡೆದಂತಹ ಧನಾತ್ಮಕ ಅಂಶವನ್ನ ನಾವು ನಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಪೂಜೆ ಸಮಯದಲ್ಲಿ ಬಳಸುವ ಆಸನವನ್ನ ಬೇರೆ ಉದ್ದೇಶಕ್ಕೆ ಬಳಸಬಾರದು. ನೋಡಿದ್ರಾ, ಸುಮ್ಮನೆ ಪೂಜೆ ಮಾಡೋದಲ್ಲ, ನಾವು ಪೂಜೆ ಮಾಡಲು ಬಳಸುವ ಆಸನಕ್ಕೂ ಕೂಡ ನಮ್ಮಲ್ಲಿ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಆಸನಕ್ಕೂ ಕೂಡ ವಿಶೇಷವಾದ ಮಹತ್ವವಿದೆ. ಹೇಗಿತ್ತು ಇವತ್ತಿನ ಈ ವಿಷಯ, ಈ ಆಸನದ ಬಗ್ಗೆ? ಹಾಗಾದ್ರೆ ನೀವು ಇನ್ಮೇಲೆ ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೂ ಕೂಡ ಆಸನವನ್ನ ಬಳಸ್ತೀರಿ ಅಲ್ವಾ? ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.